ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಅಂದರೆ ಇವಾಗ ಬರ್ತಾರಂಥ ಮೊದಲನೇ ಅಪ್ಡೇಟ್ ಏನಂತಂದರೆ ಈ ವಾರದ ನಾಮಿನೇಷನ್ಲಿದ್ದಂಥ ನಮ್ಮ ನಮ್ರತಾ ಗೌಡ ಅವರು ಫಸ್ಟ್ ಸೇವ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಂದರೆ ಕನ್ಫರ್ಮ್ ಕೂಡ 100% ಕನ್ಫರ್ಮ್ ಕೂಡ ಇದೆ ಇವಾಗ. ಸೊ ಅಂದರೆ ಈ ವಾರದ ಎಲಿಮಿನೇಷನಿಂದ ನಮ್ರತಾ ಅವರು ಫಸ್ಟ್ ಸೇವ್ ಆಗಿ ಅಂದರೆ ಮನೇಲೇ ಇರ್ತಾರೆ. ಸೊ ಅಂದರೆ ಮೇ ಬಿ ಈ ವಾರದ ಎಲಿಮಿನೇಷನಿಂದ ನನ್ನ ಪ್ರಕಾರ ಮನೆಯಿಂದ ಈಚೆ ಬರೋದು ಯಾರಂದರೆ ತುಕಾಲಿ ಸಂತೋಷ್ ಅಥವಾ ತನಿಷಾ ಅವರು. ಸೊ ಅಂದರೆ ಯಾರು ತುಕಾಲಿನ ಕೂಡ ಮನೆಯಿಂದ ಈಚೆ ಕಳಿಸಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಯಾಕಂದರೆ ತುಕಾಲಿ ಅಂದರೆ ಫಸ್ಟ್ ಡೇನೂ ಕೂಡ ತುಂಬ ಸ್ವಲ್ಪ ಕಾಮಿಡಿ ಮಾಡ್ಕೊಂಬಂದಂಥ, ಎಂಟರ್ಟೈನಿಂಗ್ ಮಾಡ್ಕೊಂಬಂದಂಥವ್ರು. ಸೊ ಡೆಫಿನೆಟ್ಲಿ ತನಿಷ್ ಅವ್ರಿಗೆ ಒಂದು ಸ್ವಲ್ಪ ಕುತ್ತಿಗೆ ಬಂದಿದೆ ಅಂತ ಹೇಳ್ತೀನಿ ಇವಾಗ ನಾನು. ಯಾಕಂದರೆ ತನಿಷ್ ಅವ್ರ ಗ್ರಾಫು ಸಂಗೀತ ಅವ್ರ ಜೊತೆ ಯಾವಾಗ ಜಗಳ ಆಡಿದರು, ಸೊ ಅವಾಗಿಂದ ಕೂಡ ಗ್ರಾಫ್ ತುಂಬ ಕಡೆ ತುಂಬ ಕೆಳಗಡೆ ಬಂದಿದೆ. ಸೊ ಮೇ ಬಿ ನನ್ನ ಪ್ರಕಾರ ತನಿಷ್ ಅವ್ರು ಈಚೆ ಬರ್ತಾರೆ ಅನಿಸುತ್ತೆ ಈ ವಾರ. ಗೈಸ್, ಅದಾದಮೇಲೆ ಸೆಕೆಂಡ್ ಅಪ್ಡೇಟ್ ಬಂದು ಅಂದರೆ ಟಿಕೆಟ್ ಫಿನಾಲೇನ ಸಂಗೀತ ಅವ್ರಿಗೆ ಏನು ಸಿಕ್ಕಿತ್ತು ಅದನ್ನು ಪ್ರತಾಪರಿಗೆ ಕೊಟ್ಟರೆ ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ಅದ್ರ ಕೂಡ ಒಂದು ಅಪ್ಡೇಟ್ ಆಗಿದೆ. ಸೊ ಗೈಸ್, ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಪ್ರೋಮೋಲು ಕೂಡ ಅದನ್ನೇ ಬಿಟ್ಟಿದ್ರು ಅವರು. ಈ ಒಂದು ಸ್ಯಾಟರ್ಡೆ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣವೇ ಕಿಚ್ಚ ಸುದೀಪ್ ಅವ್ರು ಮನೆಯವರು ಎಲ್ಲರೂ ಕೂಡ ಕೇಳ್ತಾರೆ ಅಂದರೆ ಇವಾಗ ಟಿಕೆಟ್ ಫಿನಾಲೆ ಸಂಗೀತ ಅವ್ರಿಗೆ ಬಂದಿರೋದು ಸರಿ ಇದೆಯೋ ಇಲ್ವೋ ಅಂದ್ಬಿಟ್ಟು. ಬಟ್ ಮನೆಯವರು ಎಲ್ಲರೂ ಕೂಡ ಅಂದರೆ ಇವಾಗ ಅವ್ರಿಗೆ ಬಂದಿದೆ, ಸೊ ಅವ್ರ ಹತ್ರನೇ ಇರಲಿ ಅಂದ್ಬಿಟ್ಟು ಮನೆಯವರು ಎಲ್ಲರೂ ಕೂಡ ಹೇಳ್ತಾರೆ. ಅಂದರೆ ಮನೆಯವರೆಲ್ಲರೂ ಕೂಡ ಓಕೆ ಸಂಗೀತ ಅವ್ರಿಗೆ ಬಂದಿದೆ, ಸೊ ಅವ್ರ ಹತ್ರ ಇರಲಿ ಅಂದ್ಬಿಟ್ಟು ಮನೆಯವರು ಎಲ್ಲರೂ ಕೂಡ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟಾಸ್ಕಿಂದ ಇವಾಗ ಇಲ್ಲಿ ಕೊನೆ ಟಾಸ್ಕ್ವರೆಗೂ ಅಂದರೆ ಅಂದರೆ ಅಷ್ಟೊಂದು ಚೆನ್ನಾಗಿ ನಾನು ಏನಕ್ಕೆ ಆಟ ಆಡಿದೆ ಅಂತಂದರೆ, ನನಗೆ ಬೇಕಾಗಿದ್ದು ಟಿಕೆಟು ಫಿನಾಲೆ ಬೇಕಾಗಿದ್ದಿಲ್ಲ. ನನಗೆ ಬೇಕಾಗಿದ್ದು ಕ್ಯಾಪ್ಟನ್ಸಿ ಮಾತ್ರ. ಯಾಕಂತ ಅಂದರೆ ಸೇಮ್ ಈ ಥರದ ವರ್ಡ್ಸ್ನ ಯೂಸ್ ಮಾಡ್ತಾರೆ ಅವರು. ನನಗೆ ಬೇಕಾಗಿದ್ದು ಕ್ಯಾಪ್ಟನ್ಸಿ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಅಂದರೆ ಅಷ್ಟೊಂದು ಚೆನ್ನಾಗಿ ಆಟ ಆಡಿ ಏನಾದರೂ ಆಗಲಿ ನಾನು ಚೆನ್ನಾಗಿ ಆಟ ಆಡ್ತೀನಿ ಅಂದ್ಬಿಟ್ಟು ಆಟ ಆಡಿದ್ದು. ಬಟ್ ಅಂದರೆ ಟಿಕೆಟ್ ಫಿನಾಲಿಗೋಸ್ಕರ ಯಾವತ್ತೂ ನಾನು ಆಡಿಲ್ಲ. ನಂಗೆ ಟಿಕೆಟ್ ಫಿನಾಲಿ ಅಂದರೆ ಬೇಡ ಇವಾಗ. ಬಟ್ ಇವಾಗ ಸಂಗೀತ ಅವ್ರಿಗೆ ಸಿಕ್ಕಿದೆ ಅಲ್ವಾ, ಕ್ಯಾಪ್ಟನ್ಸಿ ಕೂಡ ಅವ್ರಿಗೆ ಸಿಕ್ಕಿದೆ. ಸೊ ಟಿಕೆಟ್ ಫಿನಾಲಿ ಕೂಡ ಅವ್ರಿಗೆ ಸಿಕ್ಕಿದೆ. ಸೊ ನನಗಿವಾಗ ಅಂದರೆ ಟಿಕೆಟ್ ಫಿನಾಲಿನೂ ಬೇಡ, ಕ್ಯಾಪ್ಟನ್ಶಿಪ್ ಎರಡೂ ಬೇಡ ನನಗೆ ಅಂದ್ಬಿಟ್ಟು ಪ್ರತಾಪ್ ಅವರು ಕೂಡ ಅಂದರೆ ಅವರೊಂದು ಸೊ ಮನೆಯವರು ಎಲ್ಲರೂ ಕೂಡ ಇನ್ನೂ ಒಂದು ಟೈಮ್ ಮತ್ತೆ ವಾಪಸ್ ಕೇಳಿದ್ರಂತೆ. ಮನೆಯವರು ಎಲ್ಲರೂ ಕೂಡ ಬೇಡ, ಮನೆಯಲ್ಲಿ ಇರೋರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂದರೆ ಬಿಗ್ ಬಾಸ್ ಮನೆಯಿಂದ ಈಚೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಆಗ್ತಾಯಿದೆ ಅಂದ್ಬಿಟ್ಟು. ಬಟ್ ಅವ್ರಿಗೂ ಕೂಡ ಏನಾದರೂ ಗೊತ್ತಾಯ್ತು ಅಂದರೆ ಇವಾಗ ಏನಾಗ್ತಾ ಇದೆ, ಅನ್ಯಾಯ ಆಗಿದೆ ಆಯಿತು ಅಂದರೆ ಫುಲ್ ಭಯದ ಬಿಗ್ ಬಾಸ್ ಅವರಿಗೆ. ಕಮೆಂಟ್ ಬಾಕ್ಸ್ ನೋಡಬೇಕು ನೀವು ಕಲರ್ಸ್ ಅವ್ರದ್ದು. ಅಂದರೆ ಬರೀ ಕೆಟ್ಟದಾಗೆ ಬೈದಿದ್ದಾರೆ ಕಲರ್ಸ್ ಅವರು ಎಲ್ಲರೂ ಕೂಡ ಹೋಗ್ಬಿಟ್ಟಲ್ಲಿ. ಪ್ರತಾಪ್ ಅವ್ರಿಗೆ ಅನ್ಯಾಯ ಮಾಡಿದರು. ಸಂಗೀತ ಅಂದರೆ ಏನು ಗೊತ್ತಾ, ಸಂಗೀತ ಅವರು ಕೂಡ ಸಖತ್ತಾಗಿ ಆಟ ಆಡಿದ್ದಾರೆ. ಅಂದರೆ ಅವರು ಕೂಡ ಒಬ್ಬ ಡಿಸರ್ವಿಂಗ್ ಕಂಟೆಸ್ಟೆಂಟೇ. ಬಟ್ ಈ ವಾರದ ಟಾಸ್ಕ್ಗಳನ್ನ ನೋಡಿದಾಗ ಅಂದರೆ ನೀವೇ ನೋಡಿರ್ಬೋದು, 420 ಪಾಯಿಂಟ್ಸು ಪ್ರತಾಪ್ ಅವ್ರಿಗೆ ಬಂದಿದೆ, 300 ಪಾಯಿಂಟ್ ಸಂಗೀತ ಅವ್ರಿಗೆ ಬಂದಿದೆ, ಮತ್ತು 210 ಪಾಯಿಂಟ್ ಬಂದು ನಮ್ರತಾ ಅವ್ರಿಗೆ ಬಂದಿದೆ. ಸೊ ನಮ್ರತಾ ಅವ್ರಿಗೆ 210 ಪಾಯಿಂಟ್ ಇದೆ, ಪ್ರತಾಪ್ ಅವ್ರಿಗೆ ಬಂದು 420 ಇದೆ. ಅಂದರೆ ಎಷ್ಟದು 210 × 2 ಅಂತಂದರೆ 420 ಆಗಿದೆ. ಅಂದರೆ ಪ್ರತಾಪ್ ಅವ್ರಿಗೆ ಬಂದಿರೋ ಹಾಫ್ ಪಾಯಿಂಟ್ಸ್ ಮಾತ್ರ ನಮ್ರತಾ ಅವ್ರು ಬಂದಿರೋದು. ಬಟ್ ಆದರೂ ಕೂಡ ಬಿಗ್ ಬಾಸ್ ಅವರು ಆ 3 ಜನನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರು 3 ಜನ ಸೆಲೆಕ್ಟ್ ಮಾಡಿ ಲಾಸ್ಟ್ ಒಂದು ಗೇಮ್ ಇರುತ್ತಲ್ಲ, ವೋಟಿಂಗ್ಸ್ ಹಾಕೋದು. ಸೊ ಆ ಗೇಮಲ್ಲಿ 3 ಜನ ಕೂಡ ಈಕ್ವಲ್ ಅನ್ನೋ ಥರನೇ ಆಯ್ತಲ್ಲಿ. ಅಂದರೆ ನಮ್ರತಾ ಕೂಡ ಸೇಮ್ ಪ್ರತಾಪ್ ಥರನೇ ಆಯ್ತಲ್ಲಿ. ಡಿಫ್ರೆನ್ಸ್ ಏನು ಆಗಿಲ್ಲ. ಮತ್ತು ಅಂದರೆ ಡಿಫ್ರೆನ್ಸ್ ಏನು ಅಂದರೆ ಈ ರೀತಿ ಆಗುತ್ತೆ ಅಂತ ಏನಾದರೂ ಮೊದಲೇ ಗೊತ್ತಾಗಿದ್ದಿದ್ರೆ ಅಷ್ಟೊಂದು ಕಷ್ಟಪಟ್ಬಿಟ್ಟು ಅವರು ಕೂಡ ಆಟ ಆಡೋಕ್ಕೂ ಹೋಗ್ತಾ ಇದ್ದಿಲ್ಲ. ಅಲ್ಲಿ ಜಸ್ಟ್ ಬೇರೆ ಟಾಪ್ 3 ಬಂದರೆ ಸಾಕಪ್ಪ ಅನ್ನೋ ಥರ ಆಟ ಆಡ್ತಾಯಿದ್ರು. ಅಂದರೆ ತುಂಬ ಜನಗಳಿಗೆ ಇಷ್ಟ ಆಗಿಲ್ಲ ಅದು ಕೂಡ. ಅಂದರೆ ಮೇ ಬಿ ಟಿಕೆಟು ಫಿನಾಲೆ ಪ್ರತಾಪ್ ಸಿಗಬೇಕಿತ್ತು. ಅಥವಾ ಅಂದರೆ ಏನು ಗೊತ್ತಾ, ನನ್ನ ಪ್ರಕಾರ ಗಾಯ್ಸ್, ಇವಾಗ ಪ್ರತಾಪ್ ಅವರು ಅಂದರೆ ಎಲ್ಲ ಟಾಸ್ಕಲ್ಲಿ ಕೂಡ ಚೆನ್ನಾಗಿ ಆಡಿ ಹೈಯೆಸ್ಟ್ ಪಾಯಿಂಟ್ ತೊಗೊಂಡಿದ್ದಾರೆ. ಸೊ ಪ್ರತಾಪ್ ಅವ್ರಿಗೆ ಟಿಕೆಟು ನಮ್ಮ ಸಂಗೀತ ಅವರಿಗೆ ಬಂದು 300 ಪಾಯಿಂಟ್ ಬರುತ್ತೆ. ಅದಾದಮೇಲೆ ನಮ್ರತಾ ಗೌಡಗೆ 210 ಪಾಯಿಂಟ್ ಬರುತ್ತೆ, ಮತ್ತು ವರ್ತು ಸಂತೋಷ್ ಅವರಿಗೆ 200 ಪಾಯಿಂಟ್ಸ್ ಬರುತ್ತೆ. ಸೊ ಅಟ್ಲೀಸ್ಟ್ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಬಂದು ಟಾಪ್ 3 ಬಂದವ್ರನ್ನ ತೊಗೊಂಬಿಟ್ಟು, ಸೊ ಟಾಪ್ 3 ಅಂದರೆ ಟಾಪ್ 3 ಬಂದರು ಅವ್ರು 3 ಜನಕ್ಕೆ ಮಾತ್ರ ಒಂದು ಸಪ್ರೇಟ್ ಒಂದು ಕ್ಯಾಪ್ಟನ್ಸಿ ಗೇಮ್ ಮಾಡಿಸಿದ್ರೆ ಅಂದರೆ ಅದು ಕೂಡ ಒಂದು ರೀತಿಯಾಗಿ ಚೆನ್ನಾಗಿರ್ತಾ ಇತ್ತು. ಬಟ್ ಬಿಗ್ ಬಾಸ್ ಅವರು ನೋಡಿದರೆ ಅಂದರೆ ಕ್ಯಾಪ್ಟನ್ನೇ ಅಂದರೆ ಆ ಟಿಕೆಟ್ ಫಿನಾಲೆ ವಿನ್ ಆದವ್ರನ್ನೇ ಕ್ಯಾಪ್ಟನ್ಸಿ ಮಾಡಿದರು. ಸೊ ಅಲ್ಲಿ ಸಂಗೀತ ಅವ್ರು ಸ್ವಲ್ಪ ಲಕ್ಕಿತ್ತು ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗಿಂತ ಸಖತ್ತಾಗಿ ಆಡಿದ್ದು ಪ್ರತಾಪ್ ಅವರು. ಸೊ ಡೆಫಿನೆಟ್ಲಿ ಕ್ಯಾಪ್ಟನ್ಸಿ ಬಂದಿಲ್ಲ ಅಂದರೂ ಕೂಡ, ಅಂದರೆ ಕ್ಯಾಪ್ಟನ್ಸಿ ಬಿಟ್ಬಿಡೋಣ ಸೈಡಲ್ಲಿ. ಬಟ್ ಟಿಕೆಟು ಫಿನಾಲೆ ಅಂತೂ ಪ್ರತಾಪ್ ಅವ್ರಿಗೆ ಸಿಗಬೇಕಿತ್ತು. ಸೊ ಗೈಸ್, ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಸಂಗೀತ ಅವ್ರು ಸಿಕ್ಕಿರೋದು ಅಂದರೆ ಅವರು ಕೂಡ 100% ಡಿಸರ್ವಿಂಗ್ ಇದ್ದಾರೆ. ಬಟ್ ಅಂದರೆ ಏನು ಗೊತ್ತಾ, ಈ ವಾರದ ಟಾಸ್ಕ್ಗಳನ್ನ ನೋಡಿದಾಗ ಸೊ ಪ್ರತಾಪಿಗೆ ಬರಬೇಕಿತ್ತು. ಬಟ್ ಫಸ್ಟ್ ಡೇಯಿಂದ ನೋಡ್ಕೊಂಬಂದಾಗ ನಮ್ರತಾ, ಪ್ರತಾಪ್ ಮತ್ತು ಸಂಗೀತ ಅವ್ರು 3 ಜನಗಳಲ್ಲಿ ಸೊ ಸಂಗೀತ ಸಿಕ್ಕಿರೋದು ಓಕೆ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ಅಂದರೆ ಮನೆಯವರು ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ನಮ್ರತಾಗೆ ಏನಾದರೂ ಟಿಕೆಟ್ ಫಿನಾಲೆ ಕೊಡಿಸಿದ್ರೆ ಅಷ್ಟೇ ಕತೆ ಆಮೇಲೆ. ಯಾಕಂದರೆ ಫುಲ್ ಕಷ್ಟಪಟ್ಕೊಂಡು ಬಂದವರೇ ಪ್ರತಾಪ್ ಮತ್ತು ಸಂಗೀತ ಅವರಲ್ಲಿ. ನಮ್ರತಾಗೆ ಏನಾದರೂ ಟಿಕೆಟ್ ಫಿನಾಲೆ ಸಿಕ್ಕಿದ್ರೆ
ಬಿಗ್ ಬಾಸ್ ಅವ್ರನ್ನ ಕೊಲೆನೇ ಮಾಡಿಬಿಡ್ತಾಯಿದ್ರು ಅಂತೈತೆ. ಅಂದರೆ ಏನದು ಏನಪ್ಪ ಈಚೆ ಇರೋ ಜನಗಳೆಲ್ಲ ಹೋಗ್ಬಿಟ್ಟು ಅಲ್ಲಿ. ಸೊ ಇರಲಿ ಪರವಾಗಿಲ್ಲ. ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಕೂಡ ಅದೇ ಮಾತು ಹೇಳ್ತಾರೆ. ಅಂದರೆ ಏನದು ನಾನು ಆಡಿದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ. ಸೊ ನನಗೆ ಕ್ಯಾಪ್ಟನ್ಸಿ ಸಿಕ್ಕಿಲ್ಲ ಅಂತಂದರೆ ನನಗೆ ಟಿಕೆಟು ಫಿನಾಲಿ ಕೂಡ ಬೇಡ ಅಂತಲೇ ಸುದೀಪ್ ಅವ್ರ ಮುಂದೆ ಹೇಳ್ತಾರಂತೆ. ಸೊ ಅದು ಕೂಡ ಒಂದು ರೀತಿಯಾಗಿ ಚೆನ್ನಾಗಿತ್ತು. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ಉತ್ತಮ ಬಂದ ಮೇಲೂ ಕೂಡ ಅವ್ರು ಹೇಳ್ತಾರೆ, ಅವ್ರ ಅಪ್ಪ ಅಮ್ಮಗೆ ಹೇಳ್ತಾರೆ, ಅಪ್ಪ ಅಮ್ಮ ನಾನು ಸೆಕೆಂಡ್ ಟೈಮ್ ತೊಗೋತಾ ಇದ್ದೀನಿ ಉತ್ತಮನ, ಬಟ್ ನನಗೆ ಕ್ಯಾಪ್ಟನ್ ಆಗಿಲ್ಲ ಅಂತ ಏನೋ ಸ್ವಲ್ಪ ಮಾತಾಡ್ತಾರೆ. ಓಕೆ, ಬಟ್ ಸಂಗೀತ ಅವ್ರು ಫುಲ್ ಹ್ಯಾಪಿ ಆಗಿರ್ತಾರೆ. ಗೈಸ್ ಇದಾದಮೇಲೆ ಇವಾಗ ಬರ್ತಾ ಇರೋಂಥ ಥರ್ಡ್ ಅಪ್ಡೇಟ್ ಬಂದು ಇದು ಯಾರ ಬಗ್ಗೆ, ಅದೇ ನಮ್ರತಾ ಬಗ್ಗೆ ಆಯಿತು ಮತ್ತು ಅವ್ರ ಬಗ್ಗೆ ಆಯಿತು. ಓಕೆ ಗೈಸ್, ಇವತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ಅಂದರೆ ತೊಗೊಂಡಿರೋಂಥ ಇನ್ನೊಂದು ಟಾಪಿಕ್ ಯಾವುದು ಅಂತಂದರೆ ನಮ್ಮ ಕಾರ್ತಿಕ್, ವರ್ತೂರ್ ಸಂತೋಷ್ ಅವರು ಹಾಗೆ ಮತ್ತು ಇವರಪ್ಪ ಯಾರು ನಮ್ಮ ಸಂಗೀತ ಅವ್ರ ಮ್ಯಾಟರು. ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಕಾರ್ತಿಕ್ ಮತ್ತು ಸಂಗೀತ್ ಮಾತಾಡುವಾಗ ಕಾರ್ತಿಕ್ ಮತ್ತು ವರ್ತೂರ್ ಸಂತೋಷ್ ಅವ್ರು ಮಾತಾಡುವಾಗ ಸಂಗೀತ ಅವ್ರಿಗೆ ಶನಿ ಅಂತ ಹೇಳ್ತಾರೆ. ಸೊ ಲಾಸ್ಟ್ ವೀಕ್ ಆಗಿರೋ ಟಾಪಿಕ್ನ ಮತ್ತೆ ಕೂಡ ತಗೋತಾರೆ ಇವಾಗ. ಯಾಕಂದರೆ ಕಾರ್ತಿಕ್ ಅವರಲ್ಲಿ ಒಪ್ಕೊಂಡಿರಲ್ಲ, ಶನಿ ನಾನೇ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಅವ್ರು ಹೋಗಿ ಪದೇ ವರ್ತೂರ್ ಸಂತೋಷಲ್ಲಿ ಮೇರೆ ಹಾಕ್ಬಿಟ್ಟು, ಸೊ ಅಂದರೆ ಅವರು ಶನಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅಂದರೆ ಸಂಗೀತ ಹತ್ರ ಕೂಡ ಅವರೇ ಹೇಳಿರ್ತಾರೆ. ಸೊ ಅದೇ ಸೇಮ್ ಟಾಪಿಕ್ನ ಇವಾಗ ಕಿಚ್ಚ ಸುದೀಪ್ ಅವರು ತಗೊಂಡು ಅಂದರೆ ಕ್ಲೀನಾಗಿ ಕೇಳ್ತಾರೆ ಅವ್ರ ಹತ್ರ ಏನೇನಾಯಿತು ಅಂದ್ಬಿಟ್ಟು ಇನ್ಸಿಡೆಂಟ್ ಅಲ್ಲ. ಇನ್ಫ್ಯಾಕ್ಟ್ ತನಿಷ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾರೆ ಅಲ್ಲಿ. ಅಂದರೆ ಯಾರು ಕಾರ್ತಿಕ್ ಅವರು ಹೇಳಿದ್ದ ಆ ಮಾತನ್ನ ಅಂದ್ಬಿಟ್ಟು. ನಿಮ್ಗೆ ಗೊತ್ತಿರ್ಬೋದು ಯಾರು ಅಂದರೆ ಮೊದಲು ಕಾರ್ತಿಕ್ ಅವರು ವರ್ತೂರ್ ಸಂತೋಷ್ ಕಾರ್ತಿಕ್ ಅವರಿಬ್ಬರು ಕೂಡ ಕಿಚನಲ್ಲಿ ಕೂತ್ಕೊಂಡು ಮಾತಾಡುವಾಗ ಕಾರ್ತಿಕ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ಕೇಳ್ತಾರೆ, ಅಂದರೆ ಏನದು ಈ ಮನೆಯ ಶನಿ ಯಾರು ಅಂತ ಹೇಳ್ಬಿಟ್ಟು. ವರ್ತೂರ್ ಸಂತೋಷ್ ಅವ್ರು ಮೊದಲು ಬಂದು ವಿನಯ್ ಅಂತ ಹೇಳ್ತಾರೆ. ಸೊ ವಿನಯ್ ಅಂತ ಅಂದರೆ ಫಸ್ಟ್ ಹೆಸರು ವಿನಯ್ ಅಂತ ತಗೋತಾರೆ. ಕಾರ್ತಿಕ್ ಅವ್ರು ಮತ್ತೆ ಕೇಳ್ತಾರೆ ಅವಾಗ ಅವ್ರನ್ನ ಬಿಟ್ಟು ಅಂತ. ಸೊ ಅದಾದ್ಮೇಲೆ ಸೆಕೆಂಡ್ ಹೆಸರು ಬಂದು ಬೇರೆ ಇನ್ನೊಬ್ರು ಯಾರೋ ಹೆಸರು ತಗೋತಾರೆ. ಕಾರ್ತಿಕ್ ಅವರು ಅದಕ್ಕೂ ಕೂಡ ಓಕೆ ಅನ್ನಲ್ಲ, ಅವ್ರನ್ನ ಬಿಟ್ಟು ಮತ್ತೆ ಬೇರೆ ಯಾರು ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಅಂದರೆ ಥರ್ಡ್ ಟೈಮ್ ಕೇಳಿದಾಗ ವಿನಯ್ ಮತ್ತು ಇನ್ನೊಬ್ರು ಹೆಸರು ತಗೊಂಡಾದ್ಮೇಲೆ ಥರ್ಡ್ ಟೈಮ್ ಕೇಳಿದಾಗ ವರ್ತೂರವ್ರು ಬಂದು ಸಂಗೀತಾನ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಆ ಥರ ಕೇಳ್ತಾರೆ. ಕಾರ್ತಿಕ್ ಅವರು ಅದಕ್ಕೆ ಹಾಂ ಅಂತ ಏನೋ ಆ ಥರ ರಿಪ್ಲೈ ಕೊಡ್ತಾರೆ. ಸೊ ಅಂದರೆ ಕಾರ್ತಿಕ್ ಅವ್ರ ಪ್ರಕಾರ ಬಿಗ್ ಬಾಸ್ ಮನೆಯ ಶನಿ ಯಾರಪ್ಪ ಅಂತ ಅಂದರೆ ಅದು ಸಂಗೀತ ಅವರು. ಬಟ್ ಕಾರ್ತಿಕ್ ಅವರು ಅದನ್ನೆಲ್ಲೂ ಕೂಡ ಒಪ್ಕೊಂಡಿದ್ದಿಲ್ಲ, ನಾನು ಹೇಳಿಲ್ಲ ಅಂತಲೇ ವಾದ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದೇನಂತಂದರೆ ಯಾರು ವರ್ತೂರ್ ಸಂತೋಷ್ ಅವರು ಹೇಳಿದ್ದು ಅಂತ. ಬಟ್ ಏನು ಗೊತ್ತಾ ಇಲ್ಲ ಆಗಿರೋದು, ಅಂದರೆ ವರ್ತೂರ್ ಸಂತೋಷ್ ಅವರು ಅವ್ರ ಬಾಯಲ್ಲಿ ಬಂದಿದ್ದು ಇದು ಮೂರನೇ ಹೆಸರಾಗುತ್ತೆ. ಫಸ್ಟ್ ವಿನಯ್ ಹೆಸರು, ಅಂದರೆ ವಿನಯ್ ಆದಮೇಲೆ ಇನ್ನೊಬ್ರು ಯಾರೋ ಹೆಸರು ತಗೋತಾರೆ ಅವರು, ಅದಾದಮೇಲೆ ಸಂಗೀತ ಅವ್ರ ಹೆಸರು ತಗೋತಾರೆ. ಬಟ್ ಕಾರ್ತಿಕ್ ಅವರು ಅಂದರೆ ಸಂಗೀತ ಅವ್ರ ಹೆಸರು ಬರೋವರೆಗೂ ಕೂಡ ಅಂದರೆ ಪದೇ ಕೇಳ್ತಾನೆ ಇದ್ರು ಅದನ್ನ. ಸೊ ಅದರಿಂದ ಏನಾಗುತ್ತೆ ಇವಾಗ ಕಾರ್ತಿಕ್ ಅವ್ರ ತಲೆಯಲ್ಲಿದ್ದಂಥ ಶನಿ ಯಾರಪ್ಪ ಅಂತ ಅಂದರೆ ಅದು ಸಂಗೀತ ಅವರಂತ ಕನ್ಫರ್ಮ್ ಆಗುತ್ತೆ. ಸೊ ಅಂದರೆ ಇವಾಗ ಅದೇ ಸೇಮ್ ಟಾಪಿಕ್ ಬಗ್ಗೆನೇ ಕಿಚ್ಚ ಸುದೀಪ್ ಅವ್ರು ಕೂಡ ತೊಗೊಂಡ್ಬಿಟ್ಟು ಕ್ಲಿಯರಾಗಿ ಮಾತಾಡಿ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಬಟ್ ಅಲ್ಲಿ ಅಂದರೆ ಕಾರ್ತಿಕ್ ಅವ್ರಿಗೆ ಸ್ವಲ್ಪ ಕ್ಲಾಸ್ ತೊಗೊಂಡಿರ್ತಾರೆ, ಅಂದರೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ಯಾಕಂದರೆ ಕಾರ್ತಿಕ್ ಅವ್ರು ಮಾಡಿರೋ ಇನ್ನೂ ಒಂದು ತಪ್ಪು ಏನಂತ ಅಂದರೆ ಈ ವಾರದಲ್ಲಿ ಸಂಗೀತ ಜೊತೆ ಸುಮ್ಮನೆ ಜಗಳ ಆಯ್ತಲ್ಲ ಅಲ್ಲಿ. ಅಂದರೆ ಟಾಸ್ಕಿಂದ ಈಚೆ ತೆಗ್ದಾಗ ಅದು ಅರ್ಹತೆ ಇಲ್ಲ ಅಂದಿರೋದಕ್ಕಿತ್ತು, ಅಂದರೆ ಅರ್ಹತೆ ಆಯಿತು ಮತ್ತು ಯೋಗ್ಯತೆ ಇಲ್ಲ ಅಂದಿರೋದಾಯಿತು. ಮತ್ತು ಏನದು ಯಾವುದಪ್ಪ ಅದು ದ ಗರ್ಲ್ ಯಾವುದದ್ದು ದ ಗರ್ಲ್ ಅನ್ನೋಂಥ ಒಂದು ವರ್ಡಿಗೆ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾಯಿದೆ ಅಂದಿರೋದಾಯಿತು. ಸೊ ಇದೆಲ್ಲ ಸೇರಿಸ್ಬಿಟ್ಟು ಇದ್ರ ಜೊತೆಗೆ ಆ ಶನಿಯನ್ನು ಕೂಡ ಒಂದು ವರ್ಡ್ನು ಕೂಡ ಸೇರಿಸಿ ಕಾರ್ತಿಕ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಇವತ್ತು ಕಿಚ್ಚ ಸುದೀಪ್ ಅವರು. ಸೊ ಈಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಸಂಗೀತ ಅವರು ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ರ ಮತ್ತು ಸಂಗೀತ ಅವ್ರಿಗೆ ಕ್ಯಾಪ್ಟನ್ಸಿ ಆಯಿತು ಮತ್ತು ಟಿಕೆಟ್ ಫೈನಲ್ ಸಿಕ್ಕಿದ್ದು ಸರಿ ಅನಿಸುತ್ತಾ? ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಾರ ಫಸ್ಟ್ ಸೇವ್ ಆಗಿರೋ ಬಂದು ನಮ್ರತಾ ಅವರು. ಸೊ ನಮ್ರತಾ ಅವ್ರು ಸೇವ್ ಆಗಬೇಕಿತ್ತು ಅಥವಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಅವ್ರು ಈಚೆ ಬರಬೇಕಿತ್ತು ಅಂದ್ಬಿಟ್ಟು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಎಲಿಮಿನೇಷನಲ್ಲಿ ಡೆಫಿನೆಟ್ಲಿ ಇವರು ನಮ್ಮ ತನಿಷ್ ಅವ್ರು ಈಚೆ ಬರ್ತಾರೆ. ಸೊ ಅಂದರೆ ಇದು ಬಾಟಮ್ ಟು ಎಲಿಮಿನೇಷನಲ್ಲಿ ತುಕಾಲಿ ಮತ್ತು ತನಿಷ್ ಅವ್ರು ಇರ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ಅದರಲ್ಲಿ ಬಂದು ತನಿಷ್ ಅವ್ರು ಈಚೆ ಬರ್ತಾರೆ. ಗೈಸ್ ಹಾಗೆ ಇನ್ನೊಂದು ಅಪ್ಡೇಟ್ ಏನಂತಂದರೆ ಏನದು ಇವತ್ತಿನ ಸ್ಯಾಟರ್ಡೆ ಎಪಿಸೋಡಲ್ಲಿ ಯಾರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಕೊಟ್ಟಿಲ್ಲ. ಸೊ ಮೇ ಬಿ ಸಂಡೇ ಎಪಿಸೋಡಲ್ಲಿ ಕೊಟ್ಟರು ಕೊಡ್ಬೋದು. ಸೊ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಇನ್ನೊಂದು ವೀಡಿಯೋ ಮಾಡ್ತೀನಂತೆ. ಸೊ ಗೈಸ್ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ